ಪೆಟ್ರೋಲ್ ಬಂಕ್ಗೆ ಗ್ರಾಹಕರು ಅತಿ ಹೆಚ್ಚಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಮಾಲೀಕ ತಮ್ಮ ಪೆಟ್ರೋಲ್ ಬಂಕ್ ಸುತ್ತಮುತ್ತ ಹಂಪ್ಸ್ ಹಾಕಿದ್ದಾನೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ನಿಯಮ ಮೀರಿ ಅಂದ್ರೆ ನಿಯಮಗಳನ್ನ ಗಾಳಿಗೆ ತೂರಿ ಮಾಲೀಕ ಹಂಪ್ಸ್ ನಿರ್ಮಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಸ್ತೆಗೆ ಹಂಪ್ ಹಾಕಿಸಿದ್ದಾರಂತೆ ಪೆಟ್ರೋಲ್ ಬಂಕ್ ಮಾಲೀಕ. ಮಂಡ್ಯದ ಜೆಡಿಎಸ್ ಮುಖಂಡನಿಂದ ಇಂಥದ್ದೊಂದು ಪ್ಲಾನ್ ಆಗಿದೆ. ನಿಯಮ ಉಲ್ಲಂಘನೆ ಮಾಡಿ ರಾಜ್ಯ ಹೆದ್ದಾರಿಗೆ ಹಂಪ್ ಹಾಕಲಾಗಿದೆ. ಸ್ಟೇಟ್ ಹೈವೇಯಲ್ಲಿ ಹಂಪ್ ನಿರ್ಮಿಸಿದ್ದಾರೆ ಜೆಡಿಎಸ್ ಮುಖಂಡ ತಮ್ಮ ಪ್ರಭಾವ ಬಳಸಿ. ನಿಯಮ ಮೀರಿ ಈ ರೀತಿ ಹಂಪ್ಸ್ ನಿರ್ಮಾಣ ಆಗಿರೋದಕ್ಕೆ ಹೈವೇಯಲ್ಲಿ ಅದು ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ದೃಶ್ಯ ನೋಡ್ತಾ ಇದ್ದೀರಿ, ಹಂಪ್ಸ್ ಹಾಕಿರೋದು ಇದು ಪೆಟ್ರೋಲ್ ಬಂಕ್ ಮುಂಭಾಗದಲ್ಲೇ. ಅಂದ್ರೆ ಗ್ರಾಹಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪೆಟ್ರೋಲ್ ಬಂಕ್ಗೆ ಬರಬೇಕು, ವ್ಯಾಪಾರ ಅತಿ ಹೆಚ್ಚಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಹೆದ್ದಾರಿಯ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಈ ರೀತಿ ಹಂಪ್ಸ್ ನಿರ್ಮಾಣ ಮಾಡಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ಅದು ನಮಗೆ ಪಬ್ಲಿಕ್ಸು ಹೇಳಿದ್ರು, ಆ ಓನರ್ಗೂ ಹೇಳಿದ್ದೀವಿ, ನೋಡಪ್ಪ ಸುಮ್ಮನೆ ಎರಡು ಕಡೆ ಮಾಡ್ಕೊಳ್ಳೋದ್ರಿಂದ ಅದು ಹಿಂಸೆ ಆಯ್ತದೆ. ಒಂದು ವೇಳೆ ತೀರಾ ಡೌನ್ ಇರೋ ಕಡೆ ಅದನ್ನು ಹಂಪ್ಸ್ ಹಾಕೋದು ಸ್ವಲ್ಪ ಇದು ಫಾಸ್ಟ್ಗೆ ಬ್ರೇಕ್ ಹಾಕೋದು ಸಹಜ. ಅದು ಅಪ್ಪಿದೆ ಇದು ಕ್ಲೋಸ್ ಮಾಡಿ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಕೊಡಿ, ಅದು ಸಣ್ಣದಾಗಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಸಣ್ಣದಾಗಿ ಮಾಡ್ಕೊಳ್ಬೇಡ, ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ. ನೋಡೋದು ಮುಂದಕ್ಕೆ ಅವ್ನು ಸ್ವಲ್ಪ ಇನ್ನೊಂದ್ಸರಿ ಕಲ್ತು ಮನವರಿಕೆ ಮಾಡ್ಕೊತೀವಿ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ, ಅವನು ಇಲ್ಲ ಅಂತಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ. ಅವನಿಗೂ ಹೇಳ್ತೀನಿ, ಅವ್ನಿಗೆ ಕರೆದು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಅವನು ಶಿವಲಿಂಗ ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯ. ಅವ್ರಿಗೆ ಹೇಳಿದ್ದೀನಿ. ಅವನು ಸ್ವಲ್ಪ ಮೊದಲು ಇದು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿದ್ದಾನೆ, ಅದಕ್ಕೆ ಮಾರ್ಕಿಂಗ್ ಎಲ್ಲ ಆ ಕಡೆ ಈ ಕಡೆ ಮಾರ್ಕರ್ ಎಲ್ಲ ಮಾಡಿದ್ದಾನೆ. ಇಲ್ಲ ಅದು ಸೆಕೆಂಡರಿ ಸರ್, ಮಾರ್ಕಿಂಗ್ ಮಾಡಿ. ಬಟ್ ಈ ರೀತಿ ಒಂದು ಸ್ಟೇಟ್ ಹೈವೇಗೆ ಅವ್ರು ಹಾಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ, ಈ PWD ಇನ್ನೊಬ್ಬ ಏನು ಅಪಘಾತಗಳ ದೃಷ್ಟಿಯಿಂದ ಹಾಕುವಂಥದ್ದು ಅದು ಬೇರೆ. ಬಟ್ ಇವ್ರು ಓನಾಗಿ ಹಾಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇಲ್ಲ, ಅದು ಹಾಕೊಂಡಿರೋದು ನಮ್ಗೆ ಸರಿ ಅಂತ ನಾನು ಸಮಸ್ಯೆ. ಯಾವ ರೀತಿ ಅವೈಜ್ಞಾನಿಕವಾಗಿ ಹಂಪ್ಸ್ ಹಾಕಲಾಗಿದೆ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ನೋಡ್ಕೊಂಡು ಬರೋಣ. ಸಾಮಾನ್ಯವಾಗಿ ಅಪಘಾತಗಳನ್ನು ತಡೆಯೋದಕ್ಕೆ ಹೆದ್ದಾರಿಗಳಲ್ಲಿ ಹಂಪ್ಗಳನ್ನು ನಿರ್ಮಾಣ ಮಾಡೋದನ್ನು ನೋಡಿದ್ದೀವಿ. ಆದರೆ ಪೆಟ್ರೋಲ್ ಬಂಕ್ನ ಮಾಲೀಕನೊಬ್ಬ ತನ್ನ ಬಿಸ್ನೆಸ್ ಅನುಕೂಲ ಆಗಲಿ ಅಂಥೇಳಿ, ಬಿಸ್ನೆಸ್ಗೆ ಅನುಕೂಲ ಆಗಲಿ ಅಂಥೇಳಿ ಹಂಪ್ಗಳನ್ನು ನಿರ್ಮಾಣ ಮಾಡ್ಕೊಂಡಿರುವಂತಹ ಘಟನೆ ಕೂಡ ಮಂಡ್ಯದಲ್ಲಿ ನಡೆದಿದೆ. ಸದ್ಯ ಆ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಮೈಸೂರು ಅರಸೀಕೆರೆ ರಾಜ್ಯ ಹೆದ್ದಾರಿ. ಈ ಒಂದು ರಸ್ತೆಯಲ್ಲೇ ಅವೈಜ್ಞಾನಿಕವಾಗಿ ಪೆಟ್ರೋಲ್ ಬಂಕ್ನ ಮಾಲೀಕ ಹಂಪನ್ನು ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಸದ್ಯ ಈಗಿರುವ ನಾನು ಸ್ಥಳ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಮಲ್ಕೋನಹಳ್ಳಿ ಗೇಟ್. ಈ ಒಂದು ಏನು ಹಂಪ್ಗಳು ಕಾಣಿಸ್ತಾ ಇದೆ, ಈ ಹಂಪು ಇತ್ತೀಚೆಗಷ್ಟೇ ನಿರ್ಮಾಣ ಆಗಿರುವಂಥದ್ದು. ರಾಜ್ಯ ಹೆದ್ದಾರಿಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿವೆ. ಇದರಿಂದಾಗಿ ವಾಹನ ಸವಾರರು ಮೊದಲೇ ಪರದಾಡ್ತಾ ಇದ್ದಾರೆ. ಇದೀಗ ಪೆಟ್ರೋಲ್ ಬಂಕ್ ಮಾಲೀಕ ನಿರ್ಮಾಣ ಮಾಡಿಕೊಂಡಿರುವಂಥ ಹಂಪ್ನಿಂದಾಗಿ ಮತ್ತಷ್ಟು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಂಪು ಮುಂಭಾಗನೇ ಇಲ್ಲಿ ಏನು ಪೆಟ್ರೋಲ್ ಬಂಕ್ ಇತ್ತೀಚೆಗೆ ಆಗಿರುವಂಥದ್ದು. ಇತ್ತೀಚೆಗೆ ಈ ಪೆಟ್ರೋಲ್ ಬಂಕ್ ನಿರ್ಮಾಣ ಆಗಿದೆ. ಈ ಮೊದಲು ಇಲ್ಲಿ ಹಂಪ್ ಇರಲಿಲ್ಲ. ಯಾವಾಗ ಪೆಟ್ರೋಲ್ ಬಂಕ್ ನಿರ್ಮಾಣ ಆಯಿತು, ಆನಂತರ ಪೆಟ್ರೋಲ್ ಬಂಕ್ ಮಾಲೀಕನೇ ಈ ಒಂದು ಹಂಪ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ ಅನ್ನೋ ಒಂದು ಆರೋಪವು ಕೇಳಿಬಂದಿರುವಂಥದ್ದು. ಈ ಬಗ್ಗೆ PWD ಅಧಿಕಾರಿಗಳಿಗೆ ಈಗಾಗಲೇ ದೂರುಗಳನ್ನು ಸಲ್ಲಿಸಲಾಗಿದೆ. ಆದರೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಮೊದಲೇ ಗುಂಡಿಗಳಿಂದ ಪರದಾಡ್ತಿರುವಂಥ ವಾಹನ ಸವಾರರು ಇದೀಗ ಅವೈಜ್ಞಾನಿಕ ಹಂಪ್ಗಳಿಂದ ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಸ್ಥಳ ಏನಿದೆ, ಇಲ್ಲಿ ಹಂಪ್ಗಳು ನಿರ್ಮಾಣ ಮಾಡುವಂಥ ಅವಶ್ಯಕತೆ ಏನೇ ಇಲ್ಲ. ಆದರೆ 100 ಮೀಟರ್ ಒಳಗಡೆ 2 ಹಂಪ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಅದು ಕೂಡ ಪೆಟ್ರೋಲ್ ಬಂಕ್ ಮಾಲೀಕನೇ ಈ ಒಂದು ಹಂಪ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಆರೋಪವೂ ಕೂಡ ಕೇಳಿಬಂದಿರುವಂಥದ್ದು. ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ಇದು ತಂದರೂ ಕೂಡ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯನ್ನೇ ವರ್ತಿಸ್ತಾ ಇದ್ದಾರೆ. ಅಧಿಕಾರಿಗಳು ಈಗಾಗಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಇಲ್ಲಿ ನಿರ್ಮಾಣ ಆಗಿರುವಂಥ ಹಂಪ್ಗಳನ್ನು ತೆರವುಗೊಳಿಸಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಆಗಿಲ್ಲ. ಪೆಟ್ರೋಲ್ ಬಂಕ್ ಮಾಲೀಕ JDS ಮುಖಂಡನಾಗಿದ್ದು, ಆತನ ಪ್ರಭಾವಕ್ಕೆ ಜೊತೆಗೆ ಆತನ ಬಳಿ ಹಣವನ್ನು ಪಡೆದು ಈ ರೀತಿ ಏನು ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳನ್ನು ಕೂಡ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರು ಒಂದು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಾ ಇರುವಂಥ ತೊಂದರೆಯನ್ನು ಇಲ್ಲಿ ಏನು ವಾಹನ ಸವಾರರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಅದನ್ನು ತಡೆಯೋ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಒಟ್ಟಾರೆ ಹೇಳೋದಾದರೆ ತನ್ನ ಬಿಸ್ನೆಸ್ಗೆ ಅನುಕೂಲ ಆಗಲಿ ಅಂತ ಹೇಳಿ ವಾಹನ ಸವಾರರಿಗೆ ತೊಂದರೆ ಆಗುವಂಥ ಸ್ಥಿತಿಯಲ್ಲಿ ಇಲ್ಲಿ ಹಂಪ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ತಾರ, ಜೊತೆಗೆ ವಾಹನ ಸವಾರರು ಪರದಾಡ್ತಾ ಇರುವಂಥ ಸ್ಥಿತಿಗೆ ಮುಕ್ತಿ ಸಿಗ್ತದ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
ಪೆಟ್ರೋಲ್ ಬಂಕ್ಗೆ ಗ್ರಾಹಕರು ಅತಿ ಹೆಚ್ಚಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಮಾಲೀಕ ತಮ್ಮ ಪೆಟ್ರೋಲ್ ಬಂಕ್ ಸುತ್ತಮುತ್ತ ಹಂಪ್ಸ್ ಹಾಕಿದ್ದಾನೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ನಿಯಮ ಮೀರಿ ಅಂದ್ರೆ ನಿಯಮಗಳನ್ನ ಗಾಳಿಗೆ ತೂರಿ ಮಾಲೀಕ ಹಂಪ್ಸ್ ನಿರ್ಮಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಸ್ತೆಗೆ ಹಂಪ್ ಹಾಕಿಸಿದ್ದಾರಂತೆ ಪೆಟ್ರೋಲ್ ಬಂಕ್ ಮಾಲೀಕ. ಮಂಡ್ಯದ ಜೆಡಿಎಸ್ ಮುಖಂಡನಿಂದ ಇಂಥದ್ದೊಂದು ಪ್ಲಾನ್ ಆಗಿದೆ. ನಿಯಮ ಉಲ್ಲಂಘನೆ ಮಾಡಿ ರಾಜ್ಯ ಹೆದ್ದಾರಿಗೆ ಹಂಪ್ ಹಾಕಲಾಗಿದೆ. ಸ್ಟೇಟ್ ಹೈವೇಯಲ್ಲಿ ಹಂಪ್ ನಿರ್ಮಿಸಿದ್ದಾರೆ ಜೆಡಿಎಸ್ ಮುಖಂಡ ತಮ್ಮ ಪ್ರಭಾವ ಬಳಸಿ. ನಿಯಮ ಮೀರಿ ಈ ರೀತಿ ಹಂಪ್ಸ್ ನಿರ್ಮಾಣ ಆಗಿರೋದಕ್ಕೆ ಹೈವೇಯಲ್ಲಿ ಅದು ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ದೃಶ್ಯ ನೋಡ್ತಾ ಇದ್ದೀರಿ, ಹಂಪ್ಸ್ ಹಾಕಿರೋದು ಇದು ಪೆಟ್ರೋಲ್ ಬಂಕ್ ಮುಂಭಾಗದಲ್ಲೇ. ಅಂದ್ರೆ ಗ್ರಾಹಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪೆಟ್ರೋಲ್ ಬಂಕ್ಗೆ ಬರಬೇಕು, ವ್ಯಾಪಾರ ಅತಿ ಹೆಚ್ಚಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಹೆದ್ದಾರಿಯ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಈ ರೀತಿ ಹಂಪ್ಸ್ ನಿರ್ಮಾಣ ಮಾಡಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ಅದು ನಮಗೆ ಪಬ್ಲಿಕ್ಸು ಹೇಳಿದ್ರು, ಆ ಓನರ್ಗೂ ಹೇಳಿದ್ದೀವಿ, ನೋಡಪ್ಪ ಸುಮ್ಮನೆ ಎರಡು ಕಡೆ ಮಾಡ್ಕೊಳ್ಳೋದ್ರಿಂದ ಅದು ಹಿಂಸೆ ಆಯ್ತದೆ. ಒಂದು ವೇಳೆ ತೀರಾ ಡೌನ್ ಇರೋ ಕಡೆ ಅದನ್ನು ಹಂಪ್ಸ್ ಹಾಕೋದು ಸ್ವಲ್ಪ ಇದು ಫಾಸ್ಟ್ಗೆ ಬ್ರೇಕ್ ಹಾಕೋದು ಸಹಜ. ಅದು ಅಪ್ಪಿದೆ ಇದು ಕ್ಲೋಸ್ ಮಾಡಿ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಕೊಡಿ, ಅದು ಸಣ್ಣದಾಗಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಸಣ್ಣದಾಗಿ ಮಾಡ್ಕೊಳ್ಬೇಡ, ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ. ನೋಡೋದು ಮುಂದಕ್ಕೆ ಅವ್ನು ಸ್ವಲ್ಪ ಇನ್ನೊಂದ್ಸರಿ ಕಲ್ತು ಮನವರಿಕೆ ಮಾಡ್ಕೊಡ್ತಾರೆ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ, ಅವನು ಇಲ್ಲ ಅಂತಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ. ಅವನಿಗೂ ಹೇಳ್ತೀನಿ, ಅವ್ನಿಗೆ ಕರೆದು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಅವನು ಶಿವಲಿಂಗು ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯ. ಅವ್ರಿಗೆ ಹೇಳಿದ್ದೀನಿ. ಅವನು ಸ್ವಲ್ಪ ಮೊದಲು ಇದು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿದ್ದಾನೆ, ಅದಕ್ಕೆ ಮಾರ್ಕಿಂಗ್ ಎಲ್ಲ ಆ ಕಡೆ ಈ ಕಡೆ ಮಾರ್ಕರ್ ಎಲ್ಲ ಮಾಡಿದ್ದಾನೆ. ಇಲ್ಲ ಅದು ಸೆಕೆಂಡರಿ ಸರ್, ಮಾರ್ಕಿಂಗ್ ಮಾಡಿ. ಬಟ್ ಈ ರೀತಿ ಒಂದು ಸ್ಟೇಟ್ ಹೈವೇಗೆ ಅವ್ರು ಹಾಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ, ಈ PWD ಇನ್ನೊಬ್ರು ಏನೋ ಅಪಘಾತಗಳ ದೃಷ್ಟಿಯಿಂದ ಹಾಕುವಂಥದ್ದು ಅದು ಬೇರೆ. ಬಟ್ ಇವ್ರು ಓನಾಗಿ ಹಾಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅದು ಹಾಕೊಂಡಿರೋದು ನಮ್ಗೆ ಸರಿ ಅಂತ ನಾನು ಸಮಸ್ಯೆ. ಯಾವ ರೀತಿ ಅವೈಜ್ಞಾನಿಕವಾಗಿ ಹಂಪ್ಸ್ ಹಾಕಲಾಗಿದೆ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ. ನೋಡ್ಕೊಂಡು ಬರೋಣ. ಸಾಮಾನ್ಯವಾಗಿ ಅಪಘಾತಗಳನ್ನು ತಡೆಯೋದಕ್ಕೆ ಹೆದ್ದಾರಿಗಳಲ್ಲಿ ಹಂಪ್ಗಳನ್ನು ನಿರ್ಮಾಣ ಮಾಡೋದನ್ನು ನೋಡಿದ್ದೀವಿ. ಆದರೆ ಪೆಟ್ರೋಲ್ ಬಂಕ್ನ ಮಾಲೀಕನೊಬ್ಬ ತನ್ನ ಬಿಸ್ನೆಸ್ ಅನುಕೂಲ ಆಗಲಿ ಅಂಥೇಳಿ, ಬಿಸ್ನೆಸ್ಗೆ ಅನುಕೂಲ ಆಗಲಿ ಅಂಥೇಳಿ ಹಂಪ್ಗಳನ್ನು ನಿರ್ಮಾಣ ಮಾಡ್ಕೊಂಡಿರುವಂತಹ ಘಟನೆ ಕೂಡ ಮಂಡ್ಯದಲ್ಲಿ ನಡೆದಿದೆ. ಸದ್ಯ ಆ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಮೈಸೂರು ಅರಸೀಕೆರೆ ರಾಜ್ಯ ಹೆದ್ದಾರಿ. ಈ ಒಂದು ರಸ್ತೆಯಲ್ಲೇ ಅವೈಜ್ಞಾನಿಕವಾಗಿ ಪೆಟ್ರೋಲ್ ಬಂಕ್ನ ಮಾಲೀಕ ಹಂಪನ್ನು ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಸದ್ಯ ಈಗಿರುವ ನಾನು ಸ್ಥಳ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಮಲ್ಕೋನಹಳ್ಳಿ ಗೇಟ್. ಈ ಒಂದು ಏನು ಹಂಪ್ಗಳು ಕಾಣಿಸ್ತಾ ಇದೆ, ಈ ಹಂಪು ಇತ್ತೀಚೆಗಷ್ಟೇ ನಿರ್ಮಾಣ ಆಗಿರುವಂಥದ್ದು. ರಾಜ್ಯ ಹೆದ್ದಾರಿಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿವೆ. ಇದರಿಂದಾಗಿ ವಾಹನ ಸವಾರರು ಮೊದಲೇ ಪರದಾಡ್ತಾ ಇದ್ದಾರೆ. ಇದೀಗ ಪೆಟ್ರೋಲ್ ಬಂಕ್ ಮಾಲೀಕ ನಿರ್ಮಾಣ ಮಾಡಿಕೊಂಡಿರುವಂಥ ಹಂಪ್ನಿಂದಾಗಿ ಮತ್ತಷ್ಟು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಂಪು ಮುಂಭಾಗನೇ ಇಲ್ಲಿ ಏನು ಪೆಟ್ರೋಲ್ ಬಂಕ್ ಇತ್ತೀಚೆಗೆ ಆಗಿರುವಂಥದ್ದು. ಇತ್ತೀಚೆಗೆ ಈ ಪೆಟ್ರೋಲ್ ಬಂಕ್ ನಿರ್ಮಾಣ